ಹಾಯ್ ಹಲೋ ಬಚ್ಚು, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮ್ಯಾಥ್ಸ್ ಎಲಗೆರೋ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಕ್ಲಾಸ್ನಲ್ಲಿ 3D ಜಾಮೆಟ್ರಿ 2 ಮಾರ್ಕ್ಸ್ ಕ್ವಶನ್ ನಂಬರ್ 7 ಅನ್ನ ನೋಡೋಣ ಮಕ್ಕಳೇ. ಯಾವ ತರ ಕೇಳಿದ್ದಾರೆ ನೋಡಿ. ಫೈಂಡ್ ದ ಆಂಗಲ್ ಬಿಟ್ವೀನ್ ದಿ ಪೇರ್ ಆಫ್ ಲೈನ್ಸ್ x plus 3 divided by 3 is equal to y minus 1 by 5 is equal to z plus 3 by 4 and x plus 1 by 1 is equal to y minus 4 by 1 is equal to z minus 5 by 2. ಸೊ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ ಮಕ್ಕಳೇ, ಮತ್ತೆ ಆಂಗಲ್ ಅನ್ನ ಕೇಳ್ತಾ ಇದ್ದಾರೆ. ಸಿಮಿಲರ್ ಕ್ವಶನ್ಸ್ ಅನ್ನ ನಾವು ಫಸ್ಟ್ ವಿಡಿಯೋನಲ್ಲಿ ಮಾಡಿದ್ದೀವಿ, ಆಂಗಲ್ ಬಿಟ್ವೀನ್ ದ ಪೇರ್ ಆಫ್ ಲೈನ್ಸ್. ಇಲ್ಲೂ ಲೈನ್ಸ್ ಇಕ್ವೇಶನ್ ಕೊಟ್ಟಿದ್ದಾರೆ, ಬಟ್ ಈ ಲೈನ್ ಇಕ್ವೇಶನ್ಸ್ ಏನಿದೆ ಕಾರ್ಟಿಷಿಯನ್ ಫಾರ್ಮ್ ನಲ್ಲಿ ಇದೆ ಮಕ್ಕಳೇ. ಕಾರ್ಟಿಷಿಯನ್ ಫಾರ್ಮ್ ಯಾವ ತರ ಇರುತ್ತೆ ಗೊತ್ತಾ? ಇಲ್ಲಿ ಲೈನ್ ಗಳನ್ನ ಕೊಟ್ಟಿದ್ದಾರೆ, ಎರಡಿದೆ. ಸೊ ಆದ್ರಿಂದ ಕಾರ್ಟಿಷಿಯನ್ ಫಾರ್ಮ್ ಈ ತರ ಇರುತ್ತೆ ಮಕ್ಕಳೇ. x minus x1 by a1 x minus x2 sorry dear students y minus y1 by y minus y1 by b1 z minus z1 by c1. ಸರ್ ಆಕ್ಚುಲಿ ನೀವು ಕೇಳಬಹುದು ನನಗೆ, ಸರ್ a1 b1 c1 ಇಲ್ಲ abc ಇತ್ತು. ಕರೆಕ್ಟ್ ಆಗಿದೆ ಮಕ್ಕಳೇ, 100% ನೀವು ಕರೆಕ್ಟ್ ಆಗಿದ್ದೀರಾ. ನಾನು ಆದ ಹೇಳ್ತಾ ಇಲ್ಲ, ಇಲ್ಲಿ ಎರಡು ಲೈನ್ ಕೊಟ್ಟಿದ್ದಾರೆ ಅಂತ ಹೇಳಿದೀನಿ. ಅರ್ಥ ಆಗ್ತಾ ಇದೆ? ಪೇರ್ ಆಫ್ ಲೈನ್ಸ್ ನೋಡಿ. ಸೊ ಅದಕ್ಕೆ ನಾ ಎರಡು ಲೈನ್ ಇಕ್ವೇಶನ್ ನ ಬರಿತಾ ಇದ್ದೀನಿ. ಮತ್ತೊಂದು ಲೈನ್ ಏನಿದೆ ಈ ತರ ಬರಿಬಹುದು. ಇದು ಲೈನ್ L1 ಇದು ಲೈನ್ L2. x minus x2 divided by a2 y minus y2 divided by b2 z minus z2 by c2. ಎರಡು ಲೈನ್ ಇಕ್ವೇಶನ್ ನ ನಾನು ಬರಿತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಸೊ ಈಗ ನಮಗೆ b1 b2 ಬೇಕಲ್ವಾ? ಸೊ ಫಾರ್ಮುಲಾದಲ್ಲಿ ನಿಮಗೆ ಗೊತ್ತಿದೆ, cos θ is equal to b1 dot b2 divided by magnitude b1 into magnitude b2. ಕರೆಕ್ಟಾ? ಸೊ ಇಲ್ಲಿ b1 ಯಾವ್ದಾಗುತ್ತೆ ಗೊತ್ತಾ ಮಕ್ಕಳೇ? a1 b1 c1. ವೆಕ್ಟರ್ b1 ಏನಾಗುತ್ತೆ? a1 b1 c1 ಅಂತ ಬರೆದ್ರೆ ನಮಗೆ ವೆಕ್ಟರ್ b1 ಬರುತ್ತೆ ಮಕ್ಕಳೇ. a2 b2 c2 ಏನಿದೆ ವೆಕ್ಟರ್ b2 ಇದೆ. ಸೊ ಇಲ್ಲಿ ನೋಡಿ, ನೀವೇ ಕಂಪೇರ್ ಮಾಡಿ. ಹಿಯರ್ b1 ಏನಾಗುತ್ತೆ ಮಕ್ಕಳೇ? ಇಷ್ಟು ಬರೆದ್ರೆ ನಿಮಗೆ ಆರಾಮಾಗಿ ಮಾರ್ಕ್ಸ್ ಸಿಗುತ್ತೆ ಮಕ್ಕಳೇ. ವೆಕ್ಟರ್ b1 ಏನಿದೆ 3 5 4 ಅಂದ್ರೆ 3 i ಕ್ಯಾಪ್ 5 j ಕ್ಯಾಪ್ ಪ್ಲಸ್ 4 k ಕ್ಯಾಪ್. ಇದು ಅರ್ಥ ಆಯ್ತಲ್ವಾ? a1 b1 c1 a1 b1 c1 is ವೆಕ್ಟರ್ b1. ಈಗ a2 b2 c2 ಏನಿದೆ ವೆಕ್ಟರ್ b2 ಇದೆ. ಸೊ b2 ಅನ್ನ ಬರೀರಿ ಮಕ್ಕಳೇ. 1 into i ಕ್ಯಾಪ್ 1 into j ಕ್ಯಾಪ್ ಪ್ಲಸ್ 2 into k ಕ್ಯಾಪ್ 2k ಕ್ಯಾಪ್. ಅರ್ಥ ಆಯ್ತಾ? ಸೊ ಇದನ್ನ ಎಕ್ಸಾಮ್ ನಲ್ಲಿ ಏನ್ ಬರಿಬೇಕಾಗಿಲ್ಲ, ನಿಮ್ಗೆ ಅರ್ಥ ಆಗೋದಕ್ಕೋಸ್ಕರ ನಾನು ಬರ್ದಿದ್ದೆ. ಸೊ ಕಾರ್ಟಿಷಿಯನ್ ಇಕ್ವೇಶನ್ ಈ ತರ ಕಾಣಿಸುತ್ತೆ, ಎರಡು ಲೈನ್ಸ್ ಗಳು ಬಂದ್ರೆ. ಸೊ ಈಗ ನೋಡಿ ಮಕ್ಕಳೇ ಏನಾಗುತ್ತೆ ಅಂತ. ನಿಮ್ಗೆ ಎಲ್ಲರಿಗೂ ತಿಳಿದಿರೋ ಹಾಗೆ ಕಾಸ್ ಥೀಟಾ ಫಾರ್ಮುಲಾ ಏನಿತ್ತು ಮಕ್ಕಳೇ? ವೆಕ್ಟರ್ b1 ಡಾಟ್ ವೆಕ್ಟರ್ b2 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ವೆಕ್ಟರ್ b1 ಮ್ಯಾಗ್ನಿಟ್ಯೂಡ್ ವೆಕ್ಟರ್ b2. ಇದೆಲ್ಲರಿಗೂ ಗುರ್ತಿದೆ. ಸೊ ಈಗ ನಾವ್ ಏನ್ ಮಾಡ್ಬೇಕು? ವೆಕ್ಟರ್ b1 ಏನಿದೆ ನೋಡಿ ಮಕ್ಕಳೇ, b1 ಅನ್ನ ಹಾಕಿ b1 ವ್ಯಾಲ್ಯೂ ಇಲ್ಲಿ ಇದೆ ಅಲ್ವಾ? ಸೊ 3 i ಕ್ಯಾಪ್ ಪ್ಲಸ್ 5 j ಕ್ಯಾಪ್ ಪ್ಲಸ್ 4 k ಕ್ಯಾಪ್, ಇದು b1 ಬಂತು. ಡಾಟ್ b2 ಎಷ್ಟಿದೆ ಮಕ್ಕಳೇ? i ಕ್ಯಾಪ್ ಪ್ಲಸ್ j ಕ್ಯಾಪ್ ಪ್ಲಸ್ 2 k ಕ್ಯಾಪ್ ಇದೆ ನೋಡಿ ಮಕ್ಕಳೇ. ಸೊ ಹೋಲ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಅನ್ನ ಹೇಗೆ ಕಂಡುಹಿಡಿತೀರಿ? ಮ್ಯಾಗ್ನಿಟ್ಯೂಡ್ ಆಫ್ b1 ಸ್ಕ್ವೇರ್ ರೂಟ್ ಆಫ್ b1 ಏನಿದೆ ಸ್ಕ್ವೇರ್ ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್ ಆಗುತ್ತೆ ಮಕ್ಕಳೇ. ಈ ತರ ನಾವು ಪ್ರೀವಿಯಸ್ ವಿಡಿಯೋನಲ್ಲಿ ಮಾಡಿದೀವಿ, ನೀವು ನೋಡಬಹುದು. ನಿಮಗೆ ವಿಡಿಯೋಸ್ ಸೀಕ್ವೆನ್ಸ್ ವೈಸ್ ಬೇಕಂದ್ರೆ ನೀವು ನಮ್ಮ ಚಾನಲ್ ಅನ್ನ ವಿಸಿಟ್ ಮಾಡ್ಬೇಕಾಗುತ್ತೆ. ಚಾನಲ್ ಅನ್ನ ಅಲ್ಲಿ ವಿಸಿಟ್ ಮಾಡಿ ನೀವೇನ್ ಮಾಡ್ಬೇಕಾಗತ್ತೆ ಗೊತ್ತಾ? ಅಲ್ಲಿ ವಿಸಿಟ್ ಮಾಡಿದ ತಕ್ಷಣ ಅದರ ಮ್ಯಾಥ್ಸ್ ಲಗಿರೋ ಮೇಲೆ ಕ್ಲಿಕ್ ಮಾಡಿ ಪ್ಲೇ ಲಿಸ್ಟ್ ಸಿಗುತ್ತೆ. ಪ್ಲೇ ಲಿಸ್ಟ್ ನಲ್ಲಿ ಎಲ್ಲ ಚಾಪ್ಟರ್ ಗಳಿದೆ ಮಕ್ಕಳೇ, ಮಾರ್ಕ್ಸ್ ವೈಸ್ ಇದೆ. ಡಿಟರ್ಮೆಂಟ್ಸ್ 5 ಮಾರ್ಕ್ಸ್ 2 ಮಾರ್ಕ್ಸ್ ಅವತ್ತಲ್ಲ 1 by 1 ವಿಡಿಯೋ ಸಿಕ್ಬಿಡುತ್ತೆ. ಅಲ್ಲಿ ಹುಡುಕ್ತಾ ಕುಳಿತುಕೋಬೇಡಿ ಮನೆಯಲ್ಲಿ. ಅರ್ಥ ಆಯ್ತಾ? ಸೊ ಇಲ್ಲಿ ನೋಡಿ, ಈಗ ಸ್ಕ್ವೇರ್ ರೂಟ್ ಆಫ್ ಎಷ್ಟು ಬರುತ್ತೆ? 3 ಸ್ಕ್ವೇರ್ x ಸ್ಕ್ವೇರ್ ಅಂದ್ರೆ y ಅಂದ್ರೆ ಎಷ್ಟು ಮಕ್ಕಳೇ? 5 ಸ್ಕ್ವೇರ್ ಆಮೇಲೆ 4 ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ ಮ್ಯಾಗ್ನಿಟ್ಯೂಡ್ b2 ಏನಾಗುತ್ತೆ? ಇಲ್ಲಿ ಏನೂ ಇಲ್ಲ ಅಂದ್ರೆ 1 ಅಲ್ವಾ? 1 ಸ್ಕ್ವೇರ್. y ಎಷ್ಟಿದೆ? ಇಲ್ಲೂ ಏನೂ ಇಲ್ಲ ಅಂದ್ರೆ 1 ಆಗುತ್ತೆ ಮಕ್ಕಳೇ. 1 ಸ್ಕ್ವೇರ್ z ಸ್ಕ್ವೇರ್, z ಅಂದ್ರೆ ಎಷ್ಟು? 2 ಇದೆ, 2 ಸ್ಕ್ವೇರ್ ಆಗುತ್ತೆ ಮಕ್ಕಳೇ. ಸೊ ಈಗ i to i ಮಲ್ಟಿಪ್ಲೈ ಮಾಡಬೇಕು. ಡಾಟ್ ಪ್ರಾಡಕ್ಟ್ ಅನ್ನ ಹೆಂಗ್ ಮಲ್ಟಿಪ್ಲೈ ಮಾಡ್ತೀವಿ? i to i, i to j ಮಾಡಲ್ಲ, 0 ಬರುತ್ತೆ. i to k ಮಾಡಿದ್ರೆ 0 ಬರುತ್ತೆ. ಸೊ 3 into 1 3
ಏನು ಇಲ್ಲ ಅಂದ್ರೆ ಇಲ್ಲಿ 1 ಇದೆ, 3 ಆಯ್ಕೆ ಬರೆಯುವಂಗಿಲ್ಲ, ಬರೇ ನಂಬರ್ ಅನ್ನ ಬರಿಬೇಕು. ಡಾಟ್ ಪ್ರಾಡಕ್ಟ್ ಅಂದ್ರೆ ಸ್ಕೇಲಾರ್ ಪ್ರಾಡಕ್ಟ್ ಯಾವಾಗ್ಲೂ ನಂಬರೇ ಕೊಡುತ್ತೆ ಮಕ್ಕಳೇ, ಮ್ಯಾಗ್ನಿಟ್ಯೂಡ್ ಅಲ್ವಾ, ಆದ್ರಿಂದ. ಸೊ 5 into 1 5 ಆಗುತ್ತೆ ಮಕ್ಕಳೇ, j to j, k to k 4 into 2 8 ಆಗುತ್ತೆ ಮಕ್ಕಳೇ. ಸೊ ಮ್ಯಾಗ್ನಿಟ್ಯೂಡ್ ಇದನ್ನ ಕಂಡುಹಿಡಿಯಿರಿ, ಎಷ್ಟು ಬರುತ್ತೆ ನೋಡಿ. ಸೊ ಎಷ್ಟಾಗುತ್ತೆ ನೋಡಿ ಮಕ್ಕಳೇ, ಇದು 3 square 9 ಆಗುತ್ತೆ ಮಕ್ಕಳೇ, 5 square 25 ಆಗುತ್ತೆ, 4 square 16 ಆಗುತ್ತೆ ಮಕ್ಕಳೇ. ಸೊ ಇದ ತೆಳಗಿಂದ ನೋಡೋಣ ಮಕ್ಕಳೇ, ಇದನ್ನ b2 ಎಷ್ಟಾಗುತ್ತೆ, 1 square 1 ಆಗುತ್ತೆ, 1 square 1 ಆಗುತ್ತೆ, 2 square 4 ಆಗುತ್ತೆ ಮಕ್ಕಳೇ. ಇದರಲ್ಲಿ ಏನ್ ತೊಂದರೆ ಇಲ್ಲ ಅಂತ ಅನ್ಕೊಂಡಿದ್ದೀನಿ. 3 + 5 8 ಆಗುತ್ತೆ ಮಕ್ಕಳೇ, 8 + 8 16 ಆಗುತ್ತೆ. 16 ಲೈಟ್ ರಿಫ್ಲೆಕ್ಟ್ ಆಗ್ತಾ ಇದೆ ಮಕ್ಕಳೇ, ಅದರಿಂದ ನನ್ನ ಕ್ಷಮಿಸಿ. ಏನಾದರೂ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂದ್ರೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ಉತ್ತರ ಹೇಳ್ತೀನಿ. ನಮ್ದೇನು ಡಿಜಿಟಲ್ ಬೋರ್ಡ್ ಅದು ಅಲ್ಲ, ನಾರ್ಮಲ್ ಬೋರ್ಡ್ ಇದೆ ಮಕ್ಕಳೇ. ಐ ಆಮ್ ಸಾರಿ ಫಾರ್ ದಾಟ್. ಸೊ ಇಲ್ಲಿ ನೋಡಿ, 9 + 16 25 ಆಗುತ್ತೆ ಮಕ್ಕಳೇ. 9 + 16 25 + 25 √50 ಬರುತ್ತೆ ಮಕ್ಕಳೇ. 25 + 25 50 ಆಗುತ್ತೆ, √50 ಬಂತು. ಸೊ ಇದು ಎಷ್ಟಾಗುತ್ತೆ, √1 + 1 2 2 + 4 is 6 ಆಗುತ್ತೆ ಮಕ್ಕಳೇ. ಸೊ ಈಗ √50 ಅನ್ನ ನಾವು ಈ ತರ ಬರಿಬಹುದಾ, 25 × 2 25 ಎರಡ್ಲೆ 50 ಆಗುತ್ತೆ ಮಕ್ಕಳೇ. ಸೊ √6 ಹಾಗೆ ಬರಿತೀನಿ, 16 ಹಾಗೆ ಬರ್ತಿದ್ದೀನಿ, ಇದನ್ನ ಡಿವೈಡೆಡ್ ಬೈ √25 ಅಂದ್ರೆ ಎಷ್ಟು, 5 ಆಗುತ್ತೆ ಮಕ್ಕಳೇ, ಪರ್ಫೆಕ್ಟ್ ಸ್ಕ್ವೇರ್. √25 ಅಂದ್ರೆ 5 ಆಗುತ್ತೆ, ರೂಟ್ ಇದಕ್ಕೂ ಸಂಬಂಧ ಇದೆ. ಸೊ ಆದ್ರಿಂದ √2 ಅನ್ನ ಬರಿತೀನಿ ಇಲ್ಲಿ, √2 √6. ಸೊ ಎಷ್ಟು ಬರುತ್ತೆ ನೋಡಿ ಮಕ್ಕಳೇ. √6 ಅನ್ನ ನಾವು ಈ ತರಾನು ಬರಿಬಹುದಲ್ವಾ, 2 × 3 ಅಂತ ಬರಿಬಹುದಾ. ಸೊ ಸಿಂಪ್ಲಿಫಿಕೇಶನ್ ತುಂಬಾ ಚೆನ್ನಾಗಿ ಮಾಡ್ಬೋದು ನಾವು. ಸೊ ಇಲ್ಲಿಯೂ ನೀವು ಚೆಕ್ ಮಾಡಿ ನೋಡಿ, 5 √2 ರೂಟ್ ಎರಡಕ್ಕೂ ಸಂಬಂಧ ಇದೆ ಮಕ್ಕಳೇ, 2 ಮೂರ್ಲೆ 6 ಆಗುತ್ತೆ ಅಲ್ವಾ. ಸೊ √2 ಸಂಬಂಧ ಇದೆ, 3 ಸಂಬಂಧ ಇದೆ, √3 ಅಂತ ಬರಿಬಹುದು. 16 ಸಿಂಪ್ಲಿಫಿಕೇಶನ್ ಮಾಡಲೇಬೇಕು, ಇದು ತುಂಬಾ ಸುಲಭವಾಗಿರೋ ಸಿಂಪ್ಲಿಫಿಕೇಶನ್ ಆಗಿದೆ. ಆದ್ರಿಂದ √2 × √2 ಅಂದ್ರೆ √2 × √2 ಅಂದ್ರೆ 2 ಆಗುತ್ತೆ ಮಕ್ಕಳೇ. √2 × √2 is 2. √3 ಹಾಗೆ ಬರ್ತೀನಿ, 5 2s ಎಷ್ಟಾಗುತ್ತೆ ಮಕ್ಕಳೇ, 5 × 2 is 10 √3. ಸೊ ಕ್ಯಾನ್ಸಲೇಷನ್ ಮಾಡಿ, 2 8s 2 5s. ಸೊ ಇದೇನಾಗ್ತಾ ಇದೆ ಈಗ ನಮಗೆ cos θ ಬರ್ತಾ ಇದೆ. ಸೊ cos θ ಎಷ್ಟು ಬಂತು ಟೋಟಲ್ ಇಲ್ಲಿ ಬರಿತೀನಿ, 8/5 √3 ಬರುತ್ತೆ ಮಕ್ಕಳೇ. ಸೊ ಬಟ್ ನಮ್ cos θ ಕೇಳಿಲ್ಲ ಅಲ್ವಾ, ಏನ್ ಕೇಳಿದ್ದಾರೆ, ಆಂಗಲ್ ಅಂದ್ರೆ ಏನಾಗುತ್ತೆ ಮಕ್ಕಳೇ, θ. ಸೊ cos ಅನ್ನ ಆ ಸೈಡ್ ಕಳಿಸಿ, ಆ ಸೈಡ್ ಹೋದ್ರೆ cos ಇನ್ವರ್ಸ್ ಆಗುತ್ತೆ. ಇನ್ವರ್ಸ್ ಅನ್ನ ತಪ್ಪಾಗಿ ಬರೀತೀರಿ ಮಕ್ಕಳೇ, ಕೆಲವೊಂದಿಷ್ಟು ಮಕ್ಕಳನ್ನ ನಾನು ನೋಡಿದ್ದೀನಿ. ಇದು -1 ಇದೆ ಮೇಲೆ, ನೀವು ಬರೀ 1 ಅಷ್ಟೇ ಬರೀತೀರಿ, ಮಾರ್ಕ್ಸ್ ಕಳ್ಕೋಬೇಕಾಗತ್ತೆ ಎಕ್ಸಾಮ್ ನಲ್ಲಿ. ಈ ತರ ಬರೆದ್ರೆ 100ಕ್ಕೆ ಯಾರು ಬೇಕಂತ ಇದ್ದಿರಲ್ಲ ಆ ಮಕ್ಕಳಿಗೆ ಹೇಳ್ತಾ ಇರೋದು. ಸೊ ಬೇರೆ ಮಕ್ಕಳು ಎಲ್ಲರೂ 100 ತಗೊಳ್ಳಿ ಅನ್ನೋದೇ ನಮ್ಮ ಉದ್ದೇಶ. ಸೊ ಆದ್ರಿಂದಾನೇ ಮ್ಯಾಥ್ಸ್ಲಾಗಿರೋ ಬಂದಿರೋದು. ಸೊ cos ಈ ಸೈಡ್ ಹೋದ್ರೆ cos ಇನ್ವರ್ಸ್ 8/5 √3 ಬರುತ್ತೆ ಮಕ್ಕಳು. ಸೊ ಇದನ್ನ ಅವರು ಕೇಳಿದ್ದಾರೆ, ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಈಗ ಅರ್ಥ ಆಗಿದ್ರೆ ಲೈಕ್ ಮಾಡಿ. ಮೊದಲು ನೀವು ಮಾಡ್ತಾ ಇಲ್ಲ ಲೈಕ್, ನೋಡ್ತಾ ಇದ್ದೀರಿ ಬರ್ಕೋತಾ ಇದ್ದೀರಿ ಬಟ್ ಲೈಕ್ ಮಾಡ್ತಾ ಇಲ್ಲ. ಲೈಕ್ ಮಾಡಿ, ಮುಂದಿನ ಪ್ರಶ್ನೆ ನೋಡೋಣ, ಇದನ್ನ ಬರ್ಕೊಳ್ಳಿ. ಎಲ್ಲರೂ ಲೈಕ್ ಮಾಡಿದ್ರಾ, ಬರ್ಕೋದು ಆಮೇಲೆ ಮಾಡಿ, ಲೈಕ್ ಮಾಡಿ. ಎಷ್ಟು ಕೆಟ್ಟದ ನೋಡ್ರಿ, ಹೀಗಾದ್ರೆ ಎಲ್ಲ ಮಾರ್ಕ್ಸ್ ಹೋಗುತ್ತೆ ಎಕ್ಸಾಮ್ನಲ್ಲಿ. ಲೈಕ್ ಮಾಡಲಿಲ್ಲ ಅಂದ್ರೆ ಲೈಕ್ ಮಾಡಿ ಮಕ್ಕಳೇ. ಮುಂದಿನ ಪ್ರಶ್ನೆ ನೋಡೋಣ. ಜಸ್ಟ್ ಹಾಗೆ ಮಜಾಕ್ ಮಾಡ್ತಾ ಇದ್ದೀನಿ, ಇಷ್ಟ ಆದ್ರೆ ಲೈಕ್ ಮಾಡಿ, ಇಲ್ಲ ಅಂದ್ರೆ ಇಲ್ಲ, ನಡೆಯುತ್ತೆ. ಕ್ವಶನ್ ನಂಬರ್ 8 ನೋಡಿ ಮಕ್ಕಳೇ. ಫೈಂಡ್ ದ ಆಂಗಲ್ ಬಿಟ್ವೀನ್ ದ ಪೇರ್ ಆಫ್ ಲೈನ್ಸ್ ವೆಕ್ಟರ್ r is equal to 3i cap plus 5j cap minus k cap plus lambda into i cap plus j cap plus k cap and vector r is equal to 7i cap plus 4k cap plus mu into 2, ಇದು 2 ಕನ್ಫ್ಯೂಸ್ ಆಗಿದೆ ಮತ್ತೆ, 2i cap plus 2j cap plus 2k cap ಇದೆ ಮಕ್ಕಳೇ. ಸೊ ಆಂಗಲ್ ಬಿಟ್ವೀನ್ ಅ ಪೇರ್ ಆಫ್ ಲೈನ್ಸ್ ನಾವು ಪ್ರಿವಿಯಸ್ ವಿಡಿಯೋನಲ್ಲಿ ಮಾತಾಡಿದ್ದೀವಿ, ಫಸ್ಟ್ ವಿಡಿಯೋನಲ್ಲಿ ಇದನ್ನೇ ಮಾತಾಡಿದ್ದೀವಿ. ಸೊ ವೆಕ್ಟರ್ ಫಾರ್ಮ್ ನಲ್ಲಿ ಕೊಟ್ರೆ ಯಾವ ತರ ಇರುತ್ತೆ ಗೊತ್ತಲ್ವಾ, ವೆಕ್ಟರ್ ಫಾರ್ಮ್ ಯಾವ ತರ ಇರುತ್ತೆ ಲೈನ್ ಇದ್ದ, ಇಲ್ಲಿ 2 ಲೈನ್ ಇದೆ, ಆದ್ರಿಂದ ಈ ತರ ಬರುತ್ತೆ. ವೆಕ್ಟರ್ r is equal to a1 ವೆಕ್ಟರ್ ಪ್ಲಸ್
ಲ್ಯಾಂಬ್ಡಾ ಇಂಟು B1 ವೆಕ್ಟರ್ ಆಗುತ್ತೆ ಮಕ್ಕಳೇ. ಸೊ ಇನ್ನೊಂದು ಇದೆಲ್ಲ ಲೈನ್, ಎರಡು ಲೈನ್ಗಳು ಕೊಟ್ರೆ ಈ ತರ ಇರುತ್ತೆ, ವೆಕ್ಟರ್ A2 ಪ್ಲಸ್ ಮ್ಯೂ B2 ಆಗಿರುತ್ತೆ. ಸೊ ನಮಗೆ ಗೊತ್ತಿರೋ ಹಾಗೆ, ತಮಗೆ ಗೊತ್ತಿರೋ ಹಾಗೆ, ನಮಗೆ ಲೈನ್ ಅಲ್ಲಿ ಆಂಗಲ್ ಬಿಟ್ವೀನ್ ಲೈನ್ಸ್ ಫಾರ್ಮುಲಾ ಏನಿತ್ತು ಇದೆ ಜಸ್ಟ್ ಆದ್ರೂ ನಾವು ಸಾಲ್ವ್ ಮಾಡ್ತೀವಿ. ಕಾಸ್ ಥೀಟಾ ಇಸ್ ಈಕ್ವಲ್ ಟು ಏನಾಗುತ್ತೆ, ವೆಕ್ಟರ್ B1 ಡಾಟ್ ವೆಕ್ಟರ್ B2 ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ B1 ಇಂಟು ಮ್ಯಾಗ್ನಿಟ್ಯೂಡ್ B2. ಇಲ್ಲಿ B1 ಮತ್ತು B2 ಏನಿದೆ ನೋಡಿ ಮಕ್ಕಳೇ. ಸೊ B1 ಏನಾಗುತ್ತೆ ಕಂಪೇರ್ ಮಾಡಿ ನಿಮಗೆ ಗೊತ್ತಾಗುತ್ತೆ B1 ಏನಿದೆ. ಸೊ A1 ಪ್ಲಸ್ ಲ್ಯಾಂಬ್ಡಾ B1, A1 ಪ್ಲಸ್ ಲ್ಯಾಂಬ್ಡಾ B1 ಏನಿದೆ ನೋಡಿ, I ಕ್ಯಾಪ್ ಪ್ಲಸ್ J ಕ್ಯಾಪ್ ಪ್ಲಸ್ K ಕ್ಯಾಪ್ ಆಗುತ್ತೆ ಮಕ್ಕಳೇ. ವೆಕ್ಟರ್ B2 ಏನಾಗುತ್ತೆ ನೋಡಿ, B2 2I ಕ್ಯಾಪ್ ಪ್ಲಸ್ 2J ಕ್ಯಾಪ್ ಪ್ಲಸ್ 2K ಕ್ಯಾಪ್ ಆಗುತ್ತೆ ಮಕ್ಕಳೇ ವೆಕ್ಟರ್ B2. ಇದನ್ನ ಇರೇಸ್ ಮಾಡ್ತೀನಿ, ಇದು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಬರೆದಿರುತ್ತೆ ನಾನು. ಮ್ಯೂ ಇಂಟು B2 ಅಂದ್ರೆ ಏನು, ಅದಲ್ಲ, A2 ಪ್ಲಸ್ ಮ್ಯೂ B2 ಅಂದ್ರೆ ಇದೇ ಆಗುತ್ತೆ ಮಕ್ಕಳೇ. ಸೊ ನಿಮಗೆ ಗೊತ್ತಿರೋ ಹಾಗೆ ಏನಾಗುತ್ತೆ ಫಾರ್ಮುಲಾ, ಕಾಸ್ ಥೀಟಾ ಇಸ್ ಈಕ್ವಲ್ ಟು ವೆಕ್ಟರ್ B1 ಡಾಟ್ ವೆಕ್ಟರ್ B2 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ B1 ಮ್ಯಾಗ್ನಿಟ್ಯೂಡ್ B2. ಸೊ B1 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಮಕ್ಕಳೇ, ಏನಿದೆ I ಕ್ಯಾಪ್ ಪ್ಲಸ್ J ಕ್ಯಾಪ್ ಪ್ಲಸ್ K ಕ್ಯಾಪ್ ಡಾಟ್ B2 ಏನಿದೆ 2I ಕ್ಯಾಪ್ ಪ್ಲಸ್ 2J ಕ್ಯಾಪ್ ಪ್ಲಸ್ 2K ಕ್ಯಾಪ್ ಆಗುತ್ತೆ ಮಕ್ಕಳೇ, ಆಲ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ B1. ಮ್ಯಾಗ್ನಿಟ್ಯೂಡ್ ಅನ್ನ ಹೇಗೆ ಕಂಡುಹಿಡಿತೀವಿ, x ಸ್ಕ್ವೇರ್, ಏನು ಇಲ್ಲ ಅಂದ್ರೆ 1 ಇದೆ 1 ಸ್ಕ್ವೇರ್, y ಏನಿದೆ ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ 1 ಸ್ಕ್ವೇರ್, x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್ ಆಗುತ್ತೆ. ಇಲ್ಲೂ z ಏನಿದೆ ಏನು ಇಲ್ಲ ಅಂದ್ರೆ 1 ಇದೆ 1 ಸ್ಕ್ವೇರ್ ಆಗುತ್ತೆ. ಸೊ ಈಗ ಮ್ಯಾಗ್ನಿಟ್ಯೂಡ್ B2 ಅನ್ನ ಕಂಡುಹಿಡಿಯೋಣ. x y z ಏನಿದೆ 2 2 2 ಇದೆ. ಸೊ x ಸ್ಕ್ವೇರ್ ಅಂದ್ರೆ 2 ಸ್ಕ್ವೇರ್, y ಸ್ಕ್ವೇರ್ ಅಂದ್ರೆ 2 ಸ್ಕ್ವೇರ್, z ಸ್ಕ್ವೇರ್ ಅಂದ್ರೆ 2 ಸ್ಕ್ವೇರ್. ಸೊ I to I ಮಲ್ಟಿಪ್ಲೈ ಮಾಡಿ ಮಕ್ಕಳೇ, 1 into 2 I to I ಮಲ್ಟಿಪ್ಲೈ ಮಾಡಬೇಕು. ಸೊ 2 ಆಗುತ್ತೆ, J to J 1 into 2 ಮತ್ತೆ 2 ಬರುತ್ತೆ. ನೆಕ್ಸ್ಟ್ ಅಗೇನ್ K to K 1 into 2 ಆಗುತ್ತೆ ಮಕ್ಕಳೇ. ಸೊ ಹೋಲ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್, 1 square is 1, 1 square is 1, 1 square is 1, 1 plus 1 is root 3. So next 2 square is 4, 2 square is 4, 2 square is 4, 4 3s are 12 ಆಗುತ್ತೆ ಮಕ್ಕಳೇ. ಅರ್ಥ ಆಯ್ತಾ? ಸೊ ಈಗ 2 plus 2 ಎಷ್ಟಾಗುತ್ತೆ 4, 4 plus 2 6 ಆಗುತ್ತೆ. ರೂಟ್ ಸೇಮ್ ಇದೆ ಮಕ್ಕಳೇ, ಮಲ್ಟಿಪ್ಲೈ ಮಾಡಬಹುದು ಒಳಗಿಂದ. 3 into 12 36 ಆಗುತ್ತೆ. ರೂಟ್ 36 ಅಂದ್ರೆ ಎಷ್ಟು 6 6 ಹೋಯ್ತು 1 ಬರುತ್ತೆ ಮಕ್ಕಳೇ. ಅರ್ಥ ಆಯ್ತಲ್ವಾ? ಕಾಸ್ ಥೀಟಾ ಬೆಲೆ ಏನಾಯ್ತು 1 ಆಯ್ತು. ಬಟ್ ನಮ್ ಕಾಸ್ ಥೀಟಾ ಕೇಳಿಲ್ಲಲ್ವಾ, ಏನ್ ಕೇಳಿದ್ದಾರೆ, ಥೀಟಾ ಕೇಳಿದ್ದಾರೆ, ಆಂಗಲ್ ಅಂದ್ರೆ ಥೀಟಾ. ಸೊ ಕಾಸ್ ಇನ್ವರ್ಸ್ 1 ಯಾವಾಗ ಆಗುತ್ತೆ, ಯಾವ ಡಿಗ್ರಿನಲ್ಲಿ ಕಾಸ್ ಇನ್ವರ್ಸ್ 1 ಇತ್ತು, ಸೊ ದಟ್ ಈಸ್ ಇನ್ 0 ಡಿಗ್ರಿ. ಕಾಸ್ 0 is nothing but what, that is 1 dear students. ಕಾಸ್ ಇನ್ವರ್ಸ್ 1 ಏನಾಗುತ್ತೆ 0 ಡಿಗ್ರಿನಲ್ಲಿ ಬರುತ್ತೆ. ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ. ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡ್ರಿ ನಿಮ್ಮ ಫ್ರೆಂಡ್ಸಿಗೂ, ಅವ್ರಿಗೂ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ. ಸೊ ವಿಲ್ ಮೀಟ್ ಯು ಇನ್ ಮೈ ನೆಕ್ಸ್ಟ್ ಕ್ಲಾಸ್. ತಬ್ ತಕ್ ಲಗೆ ರಹೋ ಮ್ಯಾಥ್ಸ್ के साथ. थैंक यू डियर स्टूडेंट्स, प्लीज कॉपी दिस वन.